ಮಗು ಹೆಣ್ಣಾಯ್ತು ಅಂತಂದ್ರ ಅದನ್ನ ಮತ್ತೊಬ್ರಿಗೆ ಮಾರ್ತಾರ, ಅದನ್ನ ಪ್ರಾಸ್ಟಿಟ್ಯೂಷನ್ ಕಳಿಸ್ತಾರೋ ಮತ್ ಯಾರಿಗಾರೆ ಮದ್ವಿ ಮಾಡ್ತಾರೋ ನಮಗ್ ಗೊತ್ತಿಲ್ಲ. ಆಕಿನ ಮಾರ್ತಾರ. ಬಹುಶಃ ಬದುಕಿದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೂ ಲಾಜಿಕಲ್ ಡಿಸ್ಕ್ರಿಪನ್ಸಿ ಒಳಗೆ ಹೊರಗಿಟ್ಟಿರ್ತಿದ್ರು. ಇವತ್ತಿನ ಜ್ಞಾನೇಶ್ ಕುಮಾರ್ ಅವರ ಅದ್ಭುತ ಜ್ಞಾನದಾಗ ಇದು ಟೋಟಲಿ ಸರಿದು ಹೋಗ್ತದೆ. ಯಾಕಂದ್ರೆ ಅಜ್ಞಾನಿಗಳು ಹೋಗಿ ಅಂತ ಜಾಗ ಕೂತ್ರೆ ಇಂಥದ್ದಾಗ್ತದೆ. ಲಾಜಿಕಲ್ ಡಿಸ್ಕ್ರಿಪನ್ಸಿ ಅಂದ್ರೆ ಏನು? ಸಾಫ್ಟ್ವೇರ್ ಅದು ಏನ್ ಮಾಡ್ತದೆ, ಇಲ್ಲಿ ಇದು ಚೇಂಜ್ ಅದ, ಇಲ್ಲಿ ಇದು ಚೇಂಜ್ ಅದ, ಕಂಪೇರ್ ಮಾಡ್ತದ. ಅಕಸ್ಮಾತ್ ಅದು ಹೊಂದಾಣಿಕೆ ಆಗ್ಲಿಲ್ಲ ಅಂದ್ರೆ ಅವ್ರನ್ನ ಮತ್ತೊಂದ್ ಕಡೆ ಇಡ್ತದೆ. ನೀವು ವೋಟ್ ಹಾಕ್ತಿರೋ ಬಿಡ್ತಿರೋ ಅದು ಎರಡನೇ ಮಾತು. ಆದ್ರೆ ವೋಟರ್ ಲಿಸ್ಟ್ನಾಗ ಇರುವುದು ನಿಮ್ಮ ಈ ದೇಶದ ಒಂದು ನಾಗರಿಕತ್ವದ ಒಂದು ಹೊಣೆ ಪ್ಲಸ್ ಡೆಮಾಕ್ರಸಿಯ ಒಂದು ದೊಡ್ಡ ಜವಾಬ್ದಾರಿ. ಹೆಣ್ಣು ಮಕ್ಕಳಿಗೆ ಒಂದು ಈಕ್ವಾಲಿಟಿ ಕೊಡ್ಲಿ ಅಂತ ಹೇಳಿ ಅವತ್ತಿನ ದಿವಸದೊಳಗೆ ಅಷ್ಟೆಲ್ಲ ಹೋರಾಟ ಮಾಡಿ ಈ ಲೆವೆಲ್ಗೆ ಒಂದು ಈಕ್ವಾಲಿಟಿ ತಂದಂತಾಗ ಈಗ ಅದೇ ಹೆಣ್ಣು ಮಕ್ಕಳನ್ನ ವೋಟರ್ ಲಿಸ್ಟ್ನಿಂದ ನಾವು ಕೈ ಬಿಡ್ತೀವಿ. ಡಿಸ್ಕ್ರಿಪನ್ಸಿ ಒಂದು ಆಫ್ಟರ್ ಆಲ್ ಒಂದು ಸಾಫ್ಟ್ವೇರ್ ಹೆಸರಲ್ಲಿ ಅಂತಂದ್ರೆ ಇದು ಡೆಮಾಕ್ರಸಿನ ಉಳಿಸೋ ಕೆಲಸ ಅಲ್ಲ. SIR ಬಗ್ಗೆ ಹೇಳೋದು ಭಾಳ ಈಸಿ ಅಂತ ಹೇಳ್ತಾರೆ. ವೋಟರ್ ಕಾರ್ಡ್ ಈಸ್ ಫಾರ್ ವೋಟಿಂಗ್, ಆಧಾರ್ ಕಾರ್ಡ್ ಈಸ್ ಫಾರ್ ಬೆನಿಫಿಟ್ಸ್ ಆ್ಯಂಡ್ ಪಾಸ್ಪೋರ್ಟ್ ಈಸ್ ಫಾರ್ ಟ್ರಾವೆಲ್, ಎಲ್ಲ ಪ್ಯಾನ್ ಕಾರ್ಡ್ ಫಾರ್ ಟ್ಯಾಕ್ಸ್. ಎಲ್ಲಕ್ಕೂ ಅವ್ರದ್ದೇ ಪರ್ಪಸ್ ಅದ. ಹಂಗಂದ್ರೆ ಇದ್ರ ಪರ್ಪಸ್ ಏನು? ಈ SIR ಬಗ್ಗೆ ಆಗಲಿ ಅದರ ಪ್ರೊಸೆಸ್ ಬಗ್ಗೆ ಆಗಲಿ ಎಲ್ಲರೂ ಮಾತಾಡಕತ್ತೀವಿ. ಇದನ್ನ ಒಂದು ಸಣ್ಣ ಎಕ್ಸಾಂಪಲ್ದಿಂದನೇ ಶುರು ಮಾಡ್ತೀನಿ. ಆಗಲೇ ಡಾಕ್ಟರ್ ವಾಸು ಅವರು ಹೇಳಿದ್ರಲ್ಲ ಮುರ್ಮು ಅವ್ರದ್ದು, ಅದರದ್ದು 2 ನಿಮಿಷದ ಬ್ಯಾಕ್ಗ್ರೌಂಡ್ ಹೇಳ್ತೀನಿ. ಕೋವಿಡ್ ಟೈಮ್ನಾಗೆ ನಮಗೆ ಫೋನ್ ಬಂತು. ನಾನು ಮತ್ತು ಮಲ್ಲಿಗೆ ಇದ್ವಿ, ಹೋದ್ವಿ ಪೊಲೀಸ್ ಸ್ಟೇಷನ್ದಾಗೆ. ಅದೊಂದು ಕೇಸ್ ಫಾಲೋ ಅಪ್ ಮಾಡಿದ್ವಿ. 2 ಹೆಣ್ಮಕ್ಳಿದ್ರು, ಅವರು ರಾಜ್ಮುನಿ ಮತ್ತು ಫುಲ್ಮುನಿ ಅಂತ ಹೇಳಿ. ಸಂತಾಲ ಸಮುದಾಯದವರು ಜಾರ್ಖಂಡದಿಂದ ಬೆಂಗಳೂರಿಗೆ ಬಂದಿದ್ರು. ಅವ್ರ ಮ್ಯಾಗೆ ಡೈಲಿ ರೇಪ್ ಆಗ್ತಿತ್ತು ಅಥವಾ ಇಲ್ಲಿ ಅದು ರೇಪ್ ಅಂತನೂ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಹೆಂಗಿದ್ರು ಅಂತಂದ್ರೆ ಅವರು ಇದು ನಮ್ಮ ಜೀವನದ ಒಂದು ಭಾಗ, ಇದನ್ನು ನಾವು ಅನುಭವಿಸ್ಕೊಂಡು ಉಳಿದ ಕೆಲಸ ಮಾಡಬೇಕು, ಡೈಲಿ ರುಟೀನದು ಒಂದು ಭಾಗ. ಆ ಥರ ಅವ್ರು ಬದುಕಿದ್ರು. ಹೊಟ್ಟೆಗೆ ಊಟ ಸಿಗ್ತಿತ್ತು, ಒಂದಿಷ್ಟು ಕೂಲಿ ಸಿಗ್ತಿತ್ತು, ಫ್ಯಾಕ್ಟ್ರಿಗಳೊಳಗೆ ಕೆಲಸ ಮಾಡ್ಕೊಂಡು ಇದ್ರು. ಅವ್ರೇನು ಭಾರಿ ಹೆಲ್ದಿ ಇದ್ದಿದ್ದಿಲ್ಲ, ನಾರ್ಮಲ್ ಆಗಿದ್ರು. ಒಂದು ಸ್ವಲ್ಪ ದಿನ ಆಯಿತು, ನಾವು ಇದನ್ನೇ ಹೆಂಗೆಂಗೋ ಮಾಡಿ ಮೈಗ್ರೆಂಟ್ ವರ್ಕರ್ಸದ್ದು ಯಾರ್ಯಾರು ಕೋಆರ್ಡಿನೇಟ್ ಮಾಡ್ತಾರೆ ಅವ್ರ ಜೋಡಿ ಎಲ್ಲ ಮಾಡಿ ಭಾಳ ತ್ರಾಸ ತೊಗೊಂಡು ಆಮೇಲೆ ತಹಸೀಲ್ದಾರ್ಗಳ ಕಡೆಯಿಂದ ಅವರಿಗೆ ಕಾಂಪೆನ್ಸೇಷನ್ ಕೊಡಿಸಿದ್ವಿ. SC ST ಮಹಿಳೆಯರ ಮೇಲೆ ರೇಪ್ ಆದ್ರೆ ಅದು ಎಷ್ಟು ಕಾಂಪೆನ್ಸೇಷನ್ ಕೊಡ್ತಾರೆ? ಒಬ್ಬಕಿಗೆ 5 ಲಕ್ಷ ಸಿಕ್ತು, ಇನ್ನೊಬ್ಬಕಿಗೆ 3 ಲಕ್ಷ ಸಿಕ್ತು. ಆಮೇಲೆ ಜೀತದಾಳ ಬಾಂಡೆಡ್ ಲೇಬರ್ ಥರ ಅವ್ರಿಗೆ ಇಟ್ಟಿದ್ರು, ಅದಕ್ಕೂ ಒಂದು ಕಾಂಪೆನ್ಸೇಷನ್ ಅಂಥೇಳಿ ಮಾಡಿ ಅದನ್ನೂ ಒಂದು ಕಾಂಪೆನ್ಸೇಷನ್ ಕೊಡಿಸಿದ್ವಿ. ಅಂದಾಜು ಒಬ್ಬೊಬ್ಬರಿಗೆ 5 ರಿಂದ 7 ಲಕ್ಷ ರೂಪಾಯಿ ಬಂತು. ಆ ರೊಕ್ಕ ಅವ್ರ ಅಕೌಂಟಿಗೆ ಬಂತು. ಈ 2 ಹೆಣ್ಮಕ್ಳಿಗೆ ನಾವು ನಮ್ಮ ಜೋಡಿ ನಮ್ಮಂಗೆ ಅಂದ್ಕೊಂಡು ಬಂದಂಥ ಒಂದಿಷ್ಟು ಮಂದಿ ಇದ್ದರು. ಎಲ್ಲರೂ ಕೂಡಿ ನಾವು ಏನೋ ದೊಡ್ಡ ಕೆಲಸ ಮಾಡೀವಿ ಅಂತ 1-2 ಹೆಣ್ಮಕ್ಳಿಗೆ ಉಳಿಸಿದ್ವಿ ಅಂಥೇಳಿ ಮೈಗ್ರೆಂಟ್ ಲೇಬರ್ಸ್ ಜೋಡಿ ಅವರಿಗೂ ಒಂದು ಆ ಕ್ಯೂ ಹಚ್ಚಿ ಟ್ರೈನ್ನಾಗ ಕಳಿಸೋ ಪದ್ಧತಿ ಇತ್ತಲ್ಲ, ಕಳಿಸಿದ್ವಿ, ಜಾರ್ಖಂಡಕ್ಕೆ ಕಳಿಸಿದ್ವಿ. ಇಲ್ಲಿ ರೇಪ್ ಕೇಸ್ ಸ್ಟಾರ್ಟ್ ಆಯಿತು. ಸ್ಪೆಷಲ್ ಕೇಸ್ನಾಗ ನಡೀತು. ಕೋರ್ಟ್ನಾಗ ನಾವು ವಿಟ್ನೆಸ್ ಆದ್ವಿ, ಕೇಸ್ ನಡೆಸಿದ್ವಿ. 2ನೇ ಡೇಟಿಗೆ ಬರಲಿಲ್ಲ, 3ನೇ ಡೇಟಿಗೂ ಬರಲಿಲ್ಲ. ಆಮೇಲೆ ಹೆಣ್ಮಗಳಿಗೆ ಕರಿಬೇಕಾಯ್ತು. ಹೆಂಗೆಂಗೋ ಸರ್ಕಸ್ ಮಾಡಿ ದುಮ್ಕಾದೊಳಗೆ ಯಾರೋ ಮೈಸೂರಿನವರೇ DC ಇದ್ರು ಲೇಡಿ, ಅವ್ರ ಜೋಡಿ ನಾ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಒಂದು ರಿಹ್ಯಾಬಿಲಿಟೇಷನ್ ಮಾಡಿರಿ ಅಂತ ಏನೋ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಆಮೇಲೆ ಒಂದು ದಿವಸ ಕೇಸಿಗೆ ಬಂದ್ರು 2 ಹೆಣ್ಮಕ್ಳು. ಒಬ್ಬಾಕಿ ಬಂದ್ಲು, ನೋಡಿದ್ರೆ ಪೂರಾ ಸಾಯೋ ಹಂಗಾಗಿದ್ಲು. ಹಿಂಗ್ಯಾಕಾಗಿ ಅಂತ ಕೇಳಿದ್ರೆ ಆಕಿ ನಮಗೆ ಹೇಳಿದ್ಲು, ರೊಕ್ಕದ ಸಲುವಾಗಿ ದಿನ ಗಂಡ ಹೊಡಿತಾನೆ, ಆಕಿನ ಕಡೆ ಏನು ಕಾಂಪೆನ್ಸೇಷನ್ ಬಂದದಲ್ಲ ಅದನ್ನು ಕಿತ್ಕೊಳ್ಳೋ ಸಲುವಾಗಿ ಈಗಾಗಲೇ 70% ರೊಕ್ಕ ಖಾಲಿ ಆಗ್ಯದ. ಒಂದು ಕ್ಯಾಂಟೀನ್ ತೆಗೆದಿದ್ದ, ಸಣ್ಣದೊಂದು ಚಹಾ ಅಂಗಡಿ ತೆಗೆದಿದ್ದ, ಹಾಳು ಮಾಡ್ದ ಅಂತ ಹೇಳ್ದ. ಅದಾದಮೇಲೆ 2ನೇ ಡೇಟಿಗೆ ಹೆಣ್ಮಗಳು ಬರಲಿಲ್ಲ. ಆಮೇಲೆ ನಾವು ಹೆಂಗೋ ಕೋಆರ್ಡಿನೇಟ್ ಮಾಡಿ ಪೊಲೀಸರ ಕಡೆ ಹೋಗಿ ಹುಡುಕ್ಸಿದ್ರೆ ಆಕಿ ಸತ್ತಾಳ ಅಂತ ಗೊತ್ತಾಯ್ತು. ಹೊಡೆಸ್ಕೊಂಡು ಗಂಡನ ಕಡೆ ಸತ್ತು ಹೋದ್ಲು. ಇನ್ನೊಬ್ಬಕ್ಕಿದ್ಲಲ್ಲ, ಆಕಿ ಎಲ್ಲಿ ಹೋದ್ಲು ಅಂತ ಕೇಳಿದರೆ ನಮಗೊಬ್ಬರು ಸೋಷಿಯಲ್ ವರ್ಕರ್ ಕೋಆರ್ಡಿನೇಟ್ ಮಾಡ್ತಿದ್ರು, ನಿಕೋಲಸ್ ಅಂತ. ಅವ್ರು ಹೇಳಿದರು ಆಕಿನ ಗಂಡ ಮತ್ತೆ ಮಾರ್ದ ಅಂದ್ರೆ ಹೆಂಗೆ ಮಾರ್ದ ಅಂದರೆ ನಮಗದು ಮೊದಲೇ ಡೌಟ್ ಬಂದಿತ್ತು. ಯಾಕಂದ್ರೆ ಆಕಿ 40 ವರ್ಷದಕ್ಕಿ, ಆಕಿನ ಮಗು 5 ವರ್ಷದ್ದಿತ್ತು. ಈಕಿ ಸತ್ತಕ್ಕಿ 26 ವರ್ಷದಕ್ಕಿ, ಈಕಿನ ಮಗು 9 ವರ್ಷದ್ದಿತ್ತು. ಆಕಿಗೆ ಯಾಕೆ ಸಣ್ಣ ಮಗು ಐತಿ? ಯೂಶಲಿ ಹಳ್ಳಿಯಾಗ ಲಘು ಮಾಡಿರ್ತಾರಲ್ಲ, ಹಂಗಿತ್ತು. ಆವಾಗ ಆಕಿ ನಮಗೆ ಹೇಳಿದ್ದು, ಇದು ಆಕಿದು 4ನೇದು 5ನೇದು ಇರ್ಬೋದ್ರಿ ಮಗು, ಅಥವಾ ಮದುವೆ ಆಗ್ಯಾಳ ಅಂದ್ರೆ ಇಲ್ರಿ. ಇಲ್ಲಿ ನಮ್ಮ ಕಡೆ ಹೆಂಗದ ಅಂದ್ರೆ ಮಗು ಹೆಣ್ಣಾಯಿತು ಅಂತಂದ್ರೆ ಅದನ್ನು ಮತ್ತೊಬ್ರಿಗೆ ಮಾರ್ತಾರ. ಹೆಣ್ಣು ಮಗುನ ಅದನ್ನು ಪ್ರಾಸ್ಟಿಟ್ಯೂಷನ್ ಕಳಿಸ್ತಾರೋ ಮತ್ತೆ ಯಾರಿಗಾರೆ ಮದ್ವೆ ಮಾಡ್ತಾರೋ ನಮಗೆ ಗೊತ್ತಿಲ್ಲ. ಆಕಿನ ಮಾರ್ತಾರ.
ಆಮೇಲೆ ಆಕಿ ಎಲ್ಲಿ ತನ ಆಕಿಗೆ ಮಕ್ಕಳ ಹಡಿಯೋ ಕೆಪಾಸಿಟಿ ಇರ್ತದ ಅಲ್ಲಿ ತನ ಆ ಹೆಣ್ಮಗಳನ್ನ ಸರ್ಕ್ಯುಲೇಟ್ ಮಾಡ್ತಾರ, ಮಾರ್ತಾರ. ಆಮ್ಯಾಗ ಒಂದ್ ದಿವ್ಸ ಆಕಿದೆಲ್ಲ ಪ್ರೆಗ್ನೆಂಟ್ ಆಗೋ ಕೆಪಾಸಿಟಿ ಮುಗಿದ ಕೂಡಲೇ ಆಕಿಗೆ ಜೀತದ ಆಳರೆ ಮಾಡ್ತಾರೆ ಅಥವಾ ಇನ್ನೆಲ್ಲರ ಇಡ್ತಾರೆ. ಆಕಿಗೆ ಇನ್ನೊಂದು ಮಗು ಹುಟ್ಟುತ್ತದ, ಅದಕ್ಕೆ ಗಂಡು ಮಗು ಹುಟ್ಟಿದ್ರೆ ಇಟ್ಕೋತಾರ, ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಇಬ್ಬರಿಗೂ ಮಾರ್ತಾರ. ಈಗ ಆಕಿಗೆ ಮಾರ್ಯಾರ, ಪೂನಾ ಕಡೆ ಎಲ್ಲೋ ಮಾರ್ಯಾರ, ಆಕಿ ಎಲ್ಲದಾಳು ಯಾರಿಗೂ ಗೊತ್ತಿಲ್ಲ ಅಂತ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರ್ ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಸೀರಿಯಸ್ಲಿ ಇದೆಲ್ಲ ಆದ್ಮ್ಯಾಗೆ ನಾವು ಯಾರ್ಯಾರ ಹೆಲ್ಪ್ ಮಾಡಿದ್ವಿ, ಒಂದು ಮೀಟಿಂಗ್ ಮಾಡ್ಕೊಂಡ್ವಿ. ಮೀಟಿಂಗ್ನಾಗ ನಾವು ಏನೋ ಅಚೀವ್ ಮಾಡಿದ್ರ ಬಗ್ಗೆ ಅಲ್ಲ, ನಮ್ಮ ಬಗ್ಗೆ ನಾವೇ ಮತ್ತೆ ಕ್ವಶನ್ ಮಾಡ್ಕೊಳ್ಳಕ್ಕೆ. ನಾವು ಯಾವುದೋ ದೊಡ್ಡ ಊರಾಗ ಕೂತು ಏನೋ ಒಂದು ವಿಚಾರ ಮಾಡಿ ಇವರನ್ನು ರಕ್ಷಿಸಿದ್ವಿ ಅಂದ್ಕೊಂಡು ಇವ್ರನ್ನ ನಾವು ಎಲ್ಲೋ ಕಳಿಸ್ಕೊಡ್ತೀವಲ್ಲ, ಇದು ಖರೆ ಮಾಡೋ ರಕ್ಷಣೆನಾ ಅಥವಾ ಇದನ್ನು ನಾವು ಉಲ್ಟಾ ವಾಪಸ್ ಅವರಿಗೆ ಮತ್ತೆ ಅದೇ ಒಂದು ಬಾವಿಯೊಳಗೆ ನುಗ್ಗಿಸಿದ್ವಿ? ನಾವು ಹೆಲ್ಪ್ ಮಾಡಿದೀವೋ ಕೆಟ್ಟದ್ದು ಮಾಡಿದ್ವಿ ಅನ್ನೋದು ಗೊತ್ತಾಗಲಾರ್ದೆ ಭಾಳ ದಿವಸ ನಾವು ಟೆನ್ಷನ್ನಾಗಿ ಬಂದಿದ್ವಿ. ನಮಗೆ ಭಾಳ ಒಂಥರ ಮೆಂಟಲ್ ಡಿಸ್ಟರ್ಬೆನ್ಸ್ ಆಗಿತ್ತು. ಇದನ್ನು ಯಾಕೆ ಹೇಳಿದೆ ಅಂದರೆ, ಈ ಹೆಣ್ಮಕ್ಳು ಮುರ್ಮು ಅಂತ ಹೇಳಿದರೆ, ಇಂಥ ಹೆಣ್ಮಕ್ಳ ಕತೆ ನಾ ಎಲ್ಲಿಂದ ಬರ್ತೀನಿ, ಬಿಜಾಪುರದಾಗ ನಮ್ಮ ಕಡೆನೂ ಐತಿ. ಇಂಡಿ ಸಿಂದಗಿ ಅಂತ ಸಣ್ಣ ಸಣ್ಣ ಊರುಗಳೊಳಗೆ ನೀವು ಇಂಡಿ ಸಿಂದಗಿ ಕೇಳಿದ ಕೂಡಲೇ ನಿಮಗೆ ಭೀಮಾ ತೀರದ ಹಂತಕರು ಬಿಟ್ಟರು ಬೇರೆ ಗೊತ್ತಾಗೋದಿಲ್ಲ. ಆದ್ರೆ ಅಲ್ಲಿ ಎಲ್ಲ ಕಡೆನೂ ಹೆಂಗದ ಅಂದರೆ, ಹೆಣ್ಣು ಮಕ್ಕಳದೊಂದು ರೇಷಿಯೋ ಎಲ್ಲೆಲ್ಲಿ ಕಡಿಮೆ ಆಗ್ಯದ ಅಲ್ಲಿ ಹೆಣ್ಣು ಮಕ್ಕಳನ್ನು ಮಾರೋದು, ಖರೀದಿ ಮಾಡೋದು, ಅವ್ರನ್ನ ಮದುವೆ ಆಗೋದು ರೊಕ್ಕ ಕೊಟ್ಟು, ಅದು ಒಂದು ಪದ್ಧತಿ ಐತಿ. ಆದರೆ ಇಲ್ಲಿ ಹೆಣ್ಮಕ್ಳು, ಗುಲ್ಬರ್ಗ ಹೆಣ್ಮಕ್ಳು, ಯಾದಗಿರಿ ಹೆಣ್ಮಕ್ಳು ರಾಜಸ್ಥಾನಕ್ಕೆ ಲಗ್ನ ಮಾಡಿ ಕೊಡಾಕತ್ತಾರ. ಇಂಥ ದೇಶದೊಳಗೆ ಕೂತು ನಾವು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಮಾತಾಡಕತ್ತೀವಿ. ಟೋಟಲಿ ಇಲ್ಲಾಜಿಕಲ್ ಡಿಸ್ಕಷನ್ ಇದು. ಯಾಕಂದರೆ ಎಲ್ಲಿ ತನ ಗ್ರೌಂಡ್ ಸೀದಾ ಇರೋದಿಲ್ಲ, ಅಲ್ಲಿ ತನ ಎಲ್ಲರಿಗೂ ಒಂದೇ ಥರ ಓಡಾಕೆ ಹೇಳೋಕ್ಕೆ ಆಗಂಗಿಲ್ಲ. ಯಾವಾಗ ನಾವು ಇಂಥ ಒಂದು ಡಿಸ್ಕಷನ್ ಮಾಡ್ತೀವಿ, ಬೇಸಿಕ್ ಡಿಸ್ಕಷನ್, ಭಾಳ ಸಿಂಪಲ್ ಎಕ್ಸಾಂಪಲ್. ಈಗ ನನ್ನ ಹೆಸರು, ನಾ ಬಿಜಾಪುರದಿಂದ ಬಂದೆ, ನಂದು ಎನ್ರೋಲ್ಮೆಂಟ್ ಒಳಗೆ RAJALAXMI. ನಮ್ಮೂರ ಕಡೆ ಎಲ್ಲ ಲಕ್ಷ್ಮಿಗಳಿಗೂ LAXMI ಅಂತ ಬರಿತೀವಿ. ಬೆಂಗಳೂರಿಗೆ ಬಂದು ನಾ ಏನರೇ ಅನಕ್ಷರಸ್ಥ ಆಗಿದ್ರೆ ನನ್ನ ವೋಟರ್ ಕಾರ್ಡ್ ಬಿಜಾಪುರ್ನಾಗ ಹೆಂಗಿರ್ತಿತ್ತು, ಕನ್ನಡದಾಗ ಲಕ್ಷ್ಮಿ ಇರ್ತಿತ್ತು. ಬೆಂಗಳೂರಿಗೆ ಬಂದ್ಕೊಳ್ಳಿ ಏನು ಬರಿತಿದ್ರು, LAKSHMI ಬರಿತಿದ್ರು. ನಂದೀಗ ಹೋದಂಗೆ, ಯಾಕಂದರೆ LAKSHMI LAXMI ಎರಡೂ ಸೇಮ್ ಅಲ್ಲ ಅಂತ ಹೇಳ್ತಾರೆ. ಈಗ ಇಷ್ಟೇ ಡೌಟ್ ಇದ್ರೂ ಸಾಕು, ಈ ಒಂದು ಲಿಸ್ಟು ಇದು ಮೇನ್ ಡಾಕ್ಯುಮೆಂಟ್ನಿಂದ ಸರಿದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಲೈನಿಗೆ ಹೋಗಿ ಕೂಡ್ತದೆ. ಒಂದು ಫನ್ನಿ ಎಕ್ಸಾಂಪಲ್ ಅಂದರೆ, ಫೇಸ್ಬುಕ್ನಾಗ ನನಗೊಬ್ಬರು ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಿದ್ರು, ಸರಿತಾ ಕುಲಕರ್ಣಿ. ಗೊತ್ತಾಗಲಿಲ್ಲ ಯಾರಿಕಿ ಎಂದು, ಪರಿಚಯ ಇಲ್ಲಲ್ಲ, ನಾನು ಬೇಡ ಅಂತ ಬಿಟ್ಟೆ. 2ನೇ ಸಲ ಬಂತು, ಬಿಟ್ಟೆ. 3ನೇ ಸಲನೂ ಬಂದಾಗ ಯಾರು ಇರಬಹುದು, ಅಟ್ಲೀಸ್ಟ್ ಕಾಮನ್ ಫ್ರೆಂಡ್ಸ್ ಯಾರದಾರು ನೋಡಿದ್ರೆ ಎಲ್ಲರೂ ನನ್ನ ಕ್ಲಾಸ್ಮೇಟ್ಗಳೇ ಇದ್ದರು. ಎಲ್ಲರೂ ನನ್ನ ಕ್ಲಾಸ್ಮೇಟ್ ಇದ್ದಾರೆ, ಬಟ್ ಈ ಹೆಸರಿನಕಿ ನನ್ನ ಕ್ಲಾಸ್ನಾಗ ಇದ್ದಿದ್ದಿಲ್ಲಲ್ಲ ಅಂತ ನಾವು ಹುಡುಕ್ಯಾಡಿದ್ರೆ, ಆಕಿನ ಹೆಸರು ಜಸ್ಟ್ ಎಕ್ಸಾಂಪಲ್ ಹೇಳಕತ್ತೀನಿ, ಬಬಿತಾ ಜೋಶಿ. ಈ ಬಬಿತಾ ಜೋಶಿ ಸರಿತಾ ಕುಲಕರ್ಣಿ ಟೋಟಲಿ ಡಿಫರೆಂಟ್. ಒಂದೇ ಮಾತು, ಲಗ್ನ ಆದ ಕೂಡಲೇ ಹೆಸರು ಚೇಂಜ್. ಅದಕ್ಕೆ ಯಾವ್ಯಾವುದೋ ರೀಸನ್ ಕೊಡ್ತಾರೆ, ಜಾತಕ ಹೊಂದಲಿಲ್ಲ ಹೇಳ್ತಾರೆ, ಅದೆಲ್ಲ ಹೇಳ್ತಾರೆ. ಬಟ್ ಅದ್ರ ರಿಯಲ್ ರೀಸನ್ಗಳು ನಾವು ಬೇರೆ, ನೀವು ಸೋಷಿಯಾಲಜಿಕಲ್ ಆ್ಯಂಗಲ್ದಾಗ ವಿಚಾರ ಮಾಡಿರಿ, ಫೆಮಿನಿಸಮ್ ಆ್ಯಂಗಲ್ದಾಗ ವಿಚಾರ ಮಾಡಿರಿ, ಹೆಣ್ಣು ಮಕ್ಕಳ ತವರು ಮನೆಯ ಐಡೆಂಟಿಟಿ, ಆಕಿನ ಅಸ್ತಿತ್ವ ಅಳಕಿಸಿ ಗಂಡಿನ ಒಂದು ಹೊಸ ಐಡೆಂಟಿಟಿ ಕೊಡೋದಿರ್ತದೆ. ಆಕಿಂದ ಹೆಸರು ಹಾಕಿದಲ್ಲ, ಆಕಿನ ಸರ್ನೇಮ್ ಹಾಕಿದಲ್ಲ, ನಿಂದು ಟೋಟಲಿ ನ್ಯೂ ಬ್ರ್ಯಾಂಡ್, ನಮ್ಮ ಮನೆದು ಹೊಸ ಟ್ಯಾಗ್ಲ್ ನಿನಗೆ ಹಚ್ಚಿ ನಿನಗೆ ಕೊಡೋದು. ಇದು ನಮ್ಮ ಸೊಸೈಟಿ ಮಾಡಿದಂಥ ಒಂದು ಪದ್ಧತಿ. ಆದರೆ ಇಂಥ ಒಂದು ಪದ್ಧತಿಗೆ ಟೋಟಲಿ ಹೆಸರು ಐಡೆಂಟಿಟಿ ಡಿಫ್ರೆಂಟ್ ಇರುವಂಥ ರಿಕ್ವೆಸ್ಟ್ ಬಂದಾಗ ಈಗಿನ ನನಗನ್ನಿಸ್ತು, ಆಕಿನೇ ಅಂತ ನಮಗೆ ಮುಖನೂ ಚೇಂಜ್ ಆಗ್ಯದ. 25 ವರ್ಷದ ಹಿಂದಿನ ಮುಖ, ನಾವೆಲ್ಲರೂ ಯೂನಿಫಾರ್ಮ್ ಹಾಕೊಂಡು ತಿರುಗಾಡೋ ಹುಡುಗಿಯರು ಅವಾಗ. ಈಗ ನೋಡಿದರೆ ಸೀರೆ ಉಟ್ಕೊಂಡು ಹೆಣ್ಮಗಳು, ಆದರೆ ನೋಡಿದರೆ ಹೆಸರು ಚೇಂಜು. ಅಂದರೆ ನಾವು ಏನು ಹುಟ್ಟಿ ಬೆಳೆದಿರ್ತೀವಿ, ಎಲ್ಲಿ ಹೋಗಿ ಸೇರ್ತೀವಿ, ಟೋಟಲ್ ಐಡೆಂಟಿಟಿ ಚೇಂಜ್. ಇಂಥ ಒಂದು ಐಡೆಂಟಿಟಿ ಚೇಂಜ್ ಇರುವಂಥಲ್ಲಿ ಹೆಸರಾಗಲಿ, ನಾ ಡೈಲೆಕ್ಟು ಬಿಟ್ಬಿಡ್ರಿ, ಭಾಷೆ ಮಾತಾಡೋ ಶೈಲಿನೂ ಬಿಟ್ಬಿಡೋಣ. ಆ ಶೈಲಿ ಬಿಟ್ಟು, ಅಕ್ಷರನೂ ಬಿಟ್ಟು, ಈ ಒಂದು ಡಿಸ್ಕ್ರಿಪೆನ್ಸಿ ಒಳಗೆ ಇಂಥವ್ರನ್ನ ನೀವು ಗುರುತಿಸ್ತೀರಿ ಹೆಂಗೆ? ಎಂಥ ದೇಶದೊಳಗೆ ನಾ ಏನು ಮಾತಾಡ್ತೀನಿ, ನಮ್ಮ ಕೋರ್ಟ್ ಒಳಗೆ ಒಂದಿಷ್ಟು ಮಂದಿ ಆರ್ಗ್ಯುಮೆಂಟ್ ಮಾಡುವಾಗ ನಾ ಬೇಕಂತ ಇಂಗ್ಲೀಷ್ ಮಾತಾಡುವಾಗ ಬೇಕಂದ್ರೆ ನಾರ್ಮಲಾಗಿ ಮಾತಾಡ್ಬಿಡ್ತೀವಿ, ಕನ್ನಡ ಮಾತಾಡುವಾಗ ಬರ್ತದಲ್ಲ, ನಿಮ್ಮ ಭಾಷೆ ನನಗೆ ಅರ್ಥ ಆಗೋದಿಲ್ಲ ಅಂತ ಒಬ್ಬ ಲಾಯರ್ ನನಗೆ ಹೇಳಿದರು. ನಾ ಯಾವ ಭಾಷೆ ಒಳಗೆ ಮಾತಾಡಕತ್ತೀನಿ ಅಂತ ಕೇಳಿದೆ ಅವ್ರಿಗೆ. ಜಡ್ಜು ಅವ್ರು ಹೇಳಿದರು, ಸರ್ ಅವ್ರು ಕನ್ನಡದಾಗೆ ಮಾತಾಡಕತ್ತಾರ. ಇರ್ಬೋದು ಮೇಡಮ್, ಆದರೂ ಅವ್ರು ಬೆಂಗಳೂರು ಥರ ಮಾತಾಡಕತ್ತಿಲ್ಲ ಅಂದರು.
ಬೆಂಗಳೂರು ಥರ ಅಂತಂದ್ರೆ ಅದಕ್ಕೆ ಭಾಷೆ ಅನ್ನಂಗಿಲ್ಲಪ್ಪ, ಅದಕ್ಕೆ ಶೈಲಿ ಅಂತಾರ. ಮೊದಲು ಅದನ್ನು ತಿಳ್ಕೊ, ನಿನಗಿದು ಗೊತ್ತಿಲ್ಲಲ್ಲ ಅಂತ ಹೇಳಿದ್ವಿ. ಅಂದರೆ ನಮ್ಮ ಬರೀ ನನ್ನ ಒಂದು ರಾಜ್ಯದ ಬಗ್ಗೆ ಮಾತಾಡಕತ್ತೀವಿ. ನಮ್ಮ ದೇಶದೊಳಗೆ 550 ಪ್ರಿನ್ಸ್ಲಿ ಸ್ಟೇಟ್ಗಳು ಇದ್ದು, ಇಲ್ಲಿ ಸಾವಿರಾರು ಭಾಷೆ ಅದಾವು. ಸಾವಿರಾರು ಭಾಷೆ ಒಳಗೆ ಸಾವಿರಾರು ಶೈಲಿ ಅದಾವು. ಪ್ರತಿ ಶೈಲಿ ಒಳಗೂ ಒಂದು ಹೆಸರನ್ನ ಡಿಫ್ರೆಂಟಾಗಿ ಕರೀತಾರೆ. SIR ಆರ್ಗ್ಯುಮೆಂಟ್ ಮಾಡುವಾಗ ಮಮತಾ ಬ್ಯಾನರ್ಜಿ ಹೋಗಿ ಸುಪ್ರೀಂ ಕೋರ್ಟ್ ಎದುರಿಗೆ ನಿಂತು ಆರ್ಗ್ಯೂ ಮಾಡುವಾಗ ಹೇಳಿದ್ದೇನು ಅಂದರೆ, ಚಟ್ಟೋಪಾಧ್ಯಾಯ ಮತ್ತು ಚಟರ್ಜಿ ಆಲ್ಮೋಸ್ಟ್ ಸೇಮ್, ಅವು ಒಂದೇ ಅದಾವು. ಬಂದೋಪಾಧ್ಯಾಯ ಮತ್ತು ಅವು ಅವು ಅದರೊಳಗೆ ಅಕ್ಷರದೊಳಗೆ ಚೇಂಜ್ ಆಗ್ತದೆ. ಆಮೇಲೆ ಇನ್ನೂ ಒಂದು ಹೇಳ್ತಾರೆ, ನಾವು ಬೇರೆ ಒಂದು ಉದಾಹರಣೆ ತಗೊಳ್ರಿ. ರವೀಂದ್ರನಾಥ್ ಟ್ಯಾಗೋರ್, ನಾವು RAVI ಅಂದ್ರೆ ಬರಿತೀವಿ, ರವೀಂದ್ರನಾಥ್ ಟ್ಯಾಗೋರ್ ರಾಷ್ಟ್ರಕವಿ. ಆದರೆ ಬಂಗಾಲ್ದಾಗ ಏನು ಬರೀತಾರ, RABI ಬರೀತಾರ. ಅನ್ನಂಗಿಲ್ಲ, ಅವರು ಅಂತಾರ. ರವೀಂದ್ರನಾಥ್. ನಾವು ಠಾಕೂರ್ ಅಂತ ಒಂದಿಷ್ಟು ಮಂದಿ ಅಂತಾರ, ಟ್ಯಾಗೋರ್ ಅಂತ ಒಂದಿಷ್ಟು ಮಂದಿ ಅಂತಾರ. ಬಹುಶಃ ಬದುಕಿದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೂ ಲಾಜಿಕಲ್ ಡಿಸ್ಕ್ರಿಪನ್ಸಿ ಒಳಗೆ ಹೊರಗಿಟ್ಟಿರ್ತಿದ್ರು. ಇವತ್ತಿನ ಜ್ಞಾನೇಶ್ ಕುಮಾರ್ ಅವರ ಅದ್ಭುತ ಜ್ಞಾನದಾಗ ಇದು ಟೋಟಲಿ ಸರಿದು ಹೋಗ್ತದೆ. ಯಾಕಂದ್ರೆ ಅಜ್ಞಾನಿಗಳು ಹೋಗಿ ಅಂತ ಜಾಗ ಕೂತ್ರೆ ಇಂಥದ್ದಾಗ್ತದೆ. ಇಲ್ಲಿ ನಾವು ಅಮರ್ತ್ಯ ಸೇನ್ ಅವ್ರ ಹೆಸರು ಕೇಳಿದ್ವಿ, ಎಲ್ಲಾರ್ದು ಹೆಸರುಗಳು. ಲಾಜಿಕಲ್ ಡಿಸ್ಕ್ರಿಪನ್ಸಿ ಅಂದ್ರೆ ಏನು? ಸಾಫ್ಟ್ವೇರ್. ಅದು ಏನು ಮಾಡ್ತದೆ, ಇಲ್ಲಿ ಇದು ಚೇಂಜ್ ಅದ, ಇಲ್ಲಿ ಇದು ಚೇಂಜ್ ಅದ, ಕಂಪೇರ್ ಮಾಡ್ತದೆ. ಅಕಸ್ಮಾತ್ ಅದು ಹೊಂದಾಣಿಕೆ ಆಗಲಿಲ್ಲ ಅಂದ್ರೆ ಅವ್ರನ್ನ ಮತ್ತೊಂದು ಕಡೆ ಇಡ್ತದೆ. ಸಾಫ್ಟ್ವೇರ್ನಿಂದ ನಾವು ಜನರನ್ನ ಅಳೆಯುವಂಥ ಒಂದು ಒಂದು ಕರೆಕ್ಟಾದ ಸಾಫ್ಟ್ವೇರ್ ಆಗಲಿ ಅಥವಾ ನಮ್ಮ ಒಂದು ಸಿಸ್ಟಮ್ ಅದಕ್ಕೆ ಜನರೇಟ್ ಮಾಡೀವಾ? ಒಂದೇ ಮಾತು, ಜನರಿಗೆ ಗೊತ್ತಿಲ್ಲ. ಜನರಿಗೆ ಹೆಸರುಗಳು ಅಕ್ಷರಗಳು ಅಜ್ಞಾನದ. ಈಗ ನಾವು ನಿನ್ನೆನೆ ಮಾತಾಡುವಾಗ ಮನೆಗೆ ಹೇಳಕತ್ತಿದ್ವಿ, ಸಿದ್ದರಾಮಯ್ಯ CM ಅಂದರೆ ಮಾಜಿ CM ಸಿದ್ದರಾಮಯ್ಯ ಅವ್ರ ಹೆಸರು. ನಮ್ಮೂರ ಕಡೆ ಬರೆದ್ರೆ YYA ಅಂತ ಬರಿತೀವಿ ಲಾಸ್ಟಿಗೆ, ಸಿದ್ದರಾಮಯ್ಯ. ಇಲ್ಲಿ AIAH ಬರಿತೀವಿ. ಐಹಾ, ನಾವು ಹೊಸದಾಗಿ ಬಂದಾಗ ಬೆಂಗಳೂರಿಗೆ ಇದು ಐಹಾ ಇದು ಹೆಂಗೆ ಹೆಂಗೆ ಆಗ್ತದ? ನೀವು ಹೆಂಗೆ ಪ್ರೊನೌನ್ಸ್ ಮಾಡ್ತೀರಿ ಹಂಗೆ ಬರ್ಕೋತ ಹೋಗ್ತೀರಿ. ಸಿದ್ದರಾಮಯ್ಯ ಅವ್ರ ಹೆಸರು ಅಲ್ಲಿ ಏನ್ರಿ ವೋಟರ್ ಕಾರ್ಡ್ನಾಗ ಹಂಗಿದ್ದು ಇಲ್ಲಿ ಹಿಂಗಿತ್ತು ಅಂದರೆ ಅವ್ರದ್ದು ಹೊರಗೆ ಹೋಗ್ತದೆ. ಇಂಥ ಒಂದು ಸಿಂಪಲ್ ಥಿಂಗ್ಸನ್ನು ಗೊತ್ತಾಗೋದಿಲ್ಲ ಏನು ಅಂತಂದರೆ, ಗೊತ್ತಾಗ್ತದೆ, ಡೆಫಿನೆಟ್ಲಿ ಗೊತ್ತಾಗ್ತದೆ. ಆದರೆ ಗೊತ್ತು ಮಾಡ್ಕೊಳ್ಳೋ ಮನಸ್ಸು ಅವರಿಗಿಲ್ಲ. ಸಿಂಪಲ್ ಎಲ್ಲರೂ ಏನು ಅನ್ಕೊಂಡ್ಬಿಡ್ತಾರೆ, ಹೋದ್ರೆ ಹೋಗ್ಲಿ, ಏನು ಭಾಳ ಅಂದ್ರೆ ವೋಟರ್ ಕಾರ್ಡ್ನಿಂದ ಹೆಸರು ಹೋಗ್ತದಲ್ಲ, ಮುಂದಿದ್ದೆಲ್ಲ ಏನು ಓಟ್ ಹಾಕ್ಲಿಲ್ಲ, ನಾವು ಎಷ್ಟೋ ಸಲ ಓಟೇ ಹಾಕಂಗಿಲ್ರಿ, ಹೋಗಿ ಇದನ್ನ ಮಾಡಂಗಿಲ್ಲ ಅಂತಾರೆ. ನೀವು ಓಟ್ ಹಾಕ್ತಿರೋ ಬಿಡ್ತಿರೋ ಅದು ಎರಡನೇ ಮಾತು. ಆದ್ರೆ ವೋಟರ್ ಲಿಸ್ಟ್ನಾಗ ಇರುವುದು ನಿಮ್ಮ ಈ ದೇಶದ ಒಂದು ನಾಗರಿಕತ್ವದ ಒಂದು ಹೊಣೆ ಪ್ಲಸ್ ಡೆಮೋಕ್ರಸಿಯ ಒಂದು ದೊಡ್ಡ ಜವಾಬ್ದಾರಿ. ಅದು ನಾಗರಿಕತ್ವ ಅಂತ ನಾ ಕರೆಯಂಗಿಲ್ಲ, ಯಾಕಂದ್ರೆ ಅದು ಮತ್ತೆ ಡಿಫ್ರೆಂಟ್ ಐತಿ. ಆ ಡಿಸ್ಕಷನ್ಗೆ ನಾವೇನ್ರಿ ಇದನ್ನ ಜೋಡಿಸ್ಬಿಟ್ವಿ ಅಂದ್ರೆ ಅವ್ರಿಗೆ ಅದೇ ಬೇಕಾಗ್ಯದ, ಇದು ನಾಗರಿಕತ್ವ, ಇದರಿಂದನೇ ನಿಮಗೆ ಗುರು ಸಿಗ್ತದೆ ಅಂತ ಅವ್ರು ಹೇಳಕ್ ಹೋಗ್ತಾರೆ. ಅಂಥದ್ದು ಯಾವುದೂ ಕೆಲಸ ಇಲ್ಲ. ನಾಗರಿಕತ್ವ ಡಿಸೈಡ್ ಮಾಡೋದು ಸಿಟಿಜನ್ಶಿಪ್ ಆ್ಯಕ್ಟ್. ಆದರೆ ಅದೇ ಥರ ಬೇರೆ ಬೇರೆ ಅದನ್ನು ಡಿಸೈಡ್ ಮಾಡೋದು ಬೇರೆ ಆ್ಯಕ್ಟ್. ಈಗ ಸುಪ್ರೀಂ ಕೋರ್ಟೇ ಹೇಳ್ತಲ್ಲ, ಈಗ ಎಲ್ಲರೂ ಆಗಲೇ ಹೇಳಿದ್ರು ಸುಪ್ರೀಂ ಕೋರ್ಟಿಗೆ ಹೇಳ್ತಲ್ಲ. ಹೌದು, ಸುಪ್ರೀಂ ಕೋರ್ಟ್ ಏನು ಹೇಳುತ್ತೋ, ಆರ್ಟಿಕಲ್ 354 ಮತ್ತು 356 ಕೆಳಗೆ ಚುನಾವಣಾ ಆಯೋಗಕ್ಕೆ ಅಧಿಕಾರ ಐತಿ. ಅವರು ಆವಾಗ ಚುನಾವಣಾ ಅದನ್ನು ಡೈರೆಕ್ಟ್ ಮಾಡಬೇಕು, ಇಲೆಕ್ಷನ್ ಮೇಲೆ ಕಣ್ಣಿಡಬೇಕು, ಕಂಟ್ರೋಲ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಲಾಜಿಕಲಿ ಆಗಲಿ ಬುಕ್ನೊಳಗೆ ಏನು ಹೇಳ್ತಾರೆ, ಒಂದು ಡೆಫಿನಿಷನ್ಗೆ ತಕ್ಕಂಗೆ ಆ ಜಜ್ಮೆಂಟನ್ನು ನಾವು ಎನಲೈಸ್ ಮಾಡಿದ್ರೆ ಹೌದು ಸುಪ್ರೀಂ ಕೋರ್ಟ್ ಕರೆಕ್ಟಾಗಿ ಹೇಳ್ತು. ಆದರೆ ಸುಪ್ರೀಂ ಕೋರ್ಟ್ ಕರೆಕ್ಟಾಗಿ ಹೇಳ್ತು, ಕೆಳಗೆ ಎಲ್ಲ ಸ್ಥಿತಿಗಳು ಕರೆಕ್ಟಾಗಿ ಅದಾವ. ಓಕೆ, ಎಲ್ಲ ಸ್ಥಿತಿಗಳು ಕರೆಕ್ಟಾಗಿ ಇದ್ದಾಗ ಇದು ಕರೆಕ್ಟಾಗಿ ಅನ್ವಯ ಆಗ್ತದೆ. ಎಲ್ಲಿ ಒಂದು ಲೆವೆಲ್ ಪ್ಲೇಯಿಂಗ್ ಗ್ರೌಂಡ್ ಇಲ್ಲ ಅಲ್ಲಿ ನೀವು ಇಂಥ ಥಿಯೋರಾಟಿಕಲ್ ಜಜ್ಮೆಂಟನ್ನು ಕೊಡೋಕ್ಕಾಗಂಗಿಲ್ಲ. ನೀವು ಕೊಟ್ಟಿರಿ ಅಂತಂದ್ರೆ ನೀವು ಏನೋ ಲಾಜಿಕಲಿ ಅದಕ್ಕೊಂದು ಎಕ್ಸ್ಪ್ಲನೇಷನ್ ಕೊಡ್ಬೋದು ಸುಪ್ರೀಂ ಕೋರ್ಟ್. ಹೌದು, ಇಲೆಕ್ಷನ್ ಕಮಿಷನ್ ಒಂದು ಅಟೋನಾಮಸ್ ಬಾಡಿ ಐತಿ, ಅದು ಸಂಪೂರ್ಣ ಸ್ವತಂತ್ರ ಐತಿ, ತನಗೇನು ಬೇಕದು ಮಾಡೋಕೆ ಅಧಿಕಾರ ಐತಿ. ಓಕೆ, ಇಲೆಕ್ಷನ್ ಫೇರ್ ಇಲೆಕ್ಷನ್, ಫ್ರೀ ಆ್ಯಂಡ್ ಫೇರ್ ಇಲೆಕ್ಷನ್, ಭಯಮುಕ್ತ ವಾತಾವರಣದಲ್ಲಿ ಚುನಾವಣೆಗಳನ್ನು ನಡೆಸುವುದು ಇಲೆಕ್ಷನ್ ಕಮಿಷನ್ದು ಒಂದು ಕೆಲಸ. ಅದನ್ನು ಮಾಡ್ಲಾಕ ಅದು ಮಾಡ್ತದೆ, ಅದು ಮಾಡಲಿ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಓಕೆ, ಮುಂದಿನ ಕೆಲವು ಕಂಡೀಷನ್ಗಳನ್ನ ನೋಡ್ಕೋತ ಹೋಗೋಣ. ಭಯಮುಕ್ತ ವಾತಾವರಣ ನೆಕ್ಸ್ಟ್ ಬರಲಿ. ಅದ್ರ ಕೆಳಗೆ ಚುನಾವಣಾ ಆಯೋಗ ಅಟೋನಾಮಸ್ ಬಾಡಿ ಐತಿ. ಈ ಚುನಾವಣಾ ಆಯೋಗದ ಮುಖ್ಯಸ್ಥರು ಅಥವಾ ಉಳಿದ ಆಯುಕ್ತರನ್ನ ಯಾರು ಆಯ್ಕೆ ಮಾಡ್ತಾರೆ? ಆಗಲೇ 2023 ಜಜ್ಮೆಂಟ್ ಬಗ್ಗೆ ಮುತ್ತುರಾಜ್ ಹೇಳಿದ್ರಲ್ಲ,
ಅದಕ್ಕಿಂತ ಮೊದಲು ಪ್ರತಿ ಸಲ ಚುನಾವಣಾ ಆಯುಕ್ತರನ್ನ ಆರಿಸಬೇಕಾದಾಗ 3 ಜನರದೊಂದು ಕಮಿಟಿ, ಅಪೋಸಿಟ್ ಪಾರ್ಟಿಯವರೊಬ್ರು ಇರ್ತಿದ್ರು, ಒಬ್ರು ಸುಪ್ರೀಂ ಕೋರ್ಟಿನ ಜಡ್ಜ್ ಇರ್ತಿದ್ರು, ಇನ್ನೊಬ್ರು ರೂಲಿಂಗ್ ಪಾರ್ಟಿಯವ್ರು ಇರ್ತಿದ್ರು. ಸುಪ್ರೀಂ ಕೋರ್ಟಿನ ಜಡ್ಜು ಇವ್ರು ಯಾವ ಪಾರ್ಟಿಯವ್ರು ಅದಾರ ಅದು ಅವ್ರು ಒಳಗೆ ಬಿಟ್ಟದ್ದು, ಅವ್ರು ಯಾವಾಗೋ ಏನು ಸೈಡ್ ತಗೋತಿದ್ರೋ ಅಟ್ಲೀಸ್ಟ್ ನೇಮ್ ಸೇಕ್ ಒಂದು ನ್ಯೂಟ್ರಲ್ ಆದಂತಹ ಒಂದು ಬಯಾಸ್ಡ್ ಇಲ್ಲ, ಯಾವುದೇ ಪಕ್ಷಪಾತ ಇರಲಾರ್ದಂಥ ಒಂದು ಡಿಸಿಷನ್ ಆಗ್ತದೆ ಅನ್ನುವಂಥ ನಂಬಿಕೆ ಮಂದಿಗೆ ಬಂದಿತ್ತು. ಆದರೆ ಇದನ್ನ ಅಮೆಂಡ್ ಮಾಡಿಬಿಟ್ರು. ಏನು ಅಮೆಂಡ್ ಮಾಡಿದ್ರು? 2:1, ನಾವು 2 ನೀವು 1. ನೀವು ಬೇಕಾದ ಕುಣದಾಡ್ರಿ, ಏನು ಮಾಡಕ್ಕೆ ಸಾಧ್ಯ? ನಾವು 2 ನೀವು 1 ಮಾಡೋ ಬದಲಿ ನಾವೇ ಮಾಡ್ತೀವಿ ಅಂತ ಹೇಳಿದ್ರೆ ಆಗ್ಬಿಡ್ತಿತ್ತಲ್ಲ. ಅದು ಏನು ಹೆಸರಿಗೆ ತಕ್ಕಂಥ ಡೆಮೋಕ್ರಸಿ ಐತಾ ನಮ್ಮಲ್ಲಿ? ಇಲ್ಲ, ಫೇಕ್ ಡೆಮೋಕ್ರಸಿ. ಅದನ್ನು ಸುಪ್ರೀಂ ಕೋರ್ಟಿಗೆ ಕಾಣಂಗಿಲ್ಲನಾ? ಕಂಡೇ ಕಾಣ್ತದೆ. ಆದ್ರೆ ಯಾಕೆ ಮಾಡಾಕತ್ತಿಲ್ಲ? ಯಾಕಂದ್ರೆ ಅವರು ಬುಕ್ನಾಗ ತಕ್ಕಂಗೆ ರೂಲ್ಸ್ ತಕ್ಕಂಗೆ ನಡ್ಕೊಂಡೀವಿ, ನಾವು ಸರಿ ಅದೀವಿ ಅಂತ ಹೇಳೋದ್ರಾಗ ಬ್ಯುಸಿ ಅದಾರ ಹೊರತು ಡೆಮೋಕ್ರಸಿಯನ್ನ ಕಾಯಕ್ ಬ್ಯುಸಿ ಇಲ್ಲ. ಇವರನ್ನ ನಂಬಿ ಕಾನ್ಸ್ಟಿಟ್ಯೂಷನ್ ಮೇಕರ್ಸ್ ಏನು ಹೇಳಿದ್ರು? ಸುಪ್ರೀಂ ಕೋರ್ಟ್ ಈಸ್ ದಿ ಗಾರ್ಡಿಯನ್ ಆಫ್ ಡೆಮೋಕ್ರಸಿ, ಕಾನ್ಸ್ಟಿಟ್ಯೂಷನ್. ಸುಪ್ರೀಂ ಕೋರ್ಟ್ ವಿಲ್ ಅಪ್ಹೋಲ್ಡ್ ದಿ ಡೆಮೋಕ್ರಸಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ವೆನೆವರ್ ಸಂಬಡಿ ಇನ್ವೇಡ್ಸ್ ದಿ ರೈಟ್ಸ್ ಆಫ್ ಪೀಪಲ್. ಎಲ್ಲಿ ಹೋದ್ರು? ಅವರ ಆಶಯ ಎಲ್ಲಿ ಹೋಯ್ತು? ಯಾವುದಕ್ಕೂ ಸಂಬಂಧನೇ ಇಲ್ಲ. ಸುಪ್ರೀಂ ಕೋರ್ಟ್ ಒಳಗೆ ಯಾವಾಗೋ ಒಬ್ಬರು ಒಂದು ಒಳ್ಳೆ ಜಜ್ಮೆಂಟ್ ಕೊಡ್ತಾರೆ, ಟೋಟಲಿ ಒಂದು ನ್ಯೂಟ್ರಲ್ ಇದ್ದಂಥದ್ದು ಕೊಡ್ತಾರೆ, ಇಲ್ಲ ಕೆಲವೊಂದು ಸಲ ಕೊಡ್ತಾರೆ, ಹೆಸರಿಗೆ ಒಂದೊಂದು ಅವಾಗ ಬರ್ತಾವೆ. ಆದ್ರೆ ಜನರಲ್ ಆಗಿ ನಾವು ಏನು ಟ್ರೆಂಡ್ ನೋಡಾಕತ್ತೀವಿ? ಹೈಕೋರ್ಟ್ ಜಡ್ಜ್ಗಳು ಯಾವ್ಯಾವುದೋ RSS ಸಮಾರಂಭದೊಳಗೆ ಇದು ಹಿಂಗಿರಬೇಕು ಹಂಗಿರಬೇಕು ಅಂತ ಹೋಗಿ ಅಟೆಂಡ್ ಆಗಿ ಬರಾಕತ್ತಾರೆ. ಕೇಜ್ರಿವಾಲ್ ಆರ್ಗ್ಯುಮೆಂಟ್ ಮಾಡುವಾಗ ಇವ್ರ ಮುಂದೆ ನನ್ನ ಕೇಸ್ ಬೇಡ, ಯಾಕಂದ್ರೆ ಇವ್ರು RSS ಪ್ರೋಗ್ರಾಮ್ ಅಟೆಂಡ್ ಆಗ್ಯಾರ ಅಂತ ಲೇಡಿ ಜಡ್ಜಿಗೆ ಹೇಳಿದರು. ಈ ಜಡ್ಜ್ಗಳು ಕಾನ್ಸ್ಟಿಟ್ಯೂಷನ್ನ ನೀವು ಎತ್ತಿ ಹಿಡಿಯುವಂಥ ಒಂದು ಪ್ರಮಾಣ ತಗೊಂಡು ಒಂದು ಸೈಡ್ ತಗೊಳ್ಳುವಂಥ ಡಿಸಿಷನನ್ನು ಹೆಂಗೆ ಕೊಡ್ತೀರಿ? ಇಂಥ ಒಂದು ವಾತಾವರಣದೊಳಗೆ ಭಯಮುಕ್ತ ಚುನಾವಣೆ ಸಾಧ್ಯನಾ? ಈ ಅಟಾನಮಿ ಅನ್ನೋದು ಏನದ ಚುನಾವಣಾ ಆಯೋಗದ್ದು, ಇದು ಅಟಾನಮಿ ಆಗಲಾರ್ದೆ ಡಿಕ್ಟೇಟರ್ಶಿಪ್ ಆಗಿ ಕನ್ವರ್ಟ್ ಆಗ್ತದೆ. ಈ ಡಿಕ್ಟೇಟರ್ಶಿಪ್ಪನ್ನು ನೋಡಿನೂ, ಕಾನ್ಸ್ಟಿಟ್ಯೂಷನನ್ನು ಹಾಳು ಮಾಡೋದನ್ನು ನೋಡಿನೂ ಸುಪ್ರೀಂ ಕೋರ್ಟ್ ಅಕಸ್ಮಾತ್ ನಾನು ಕರೆಕ್ಟ್ ಕೊಟ್ಟೀನಿ ಅಂತ ಹೇಳಿ ತನ್ನ ಮೈಮೇಲೆ ಬಂದಂಥ ಜವಾಬ್ದಾರಿನ ಜಾಡಿಸ್ಕೊಳ್ಳೋ ಕೆಲಸ ಮಾಡಾಕತ್ತಿತ್ತು ಅಂತಂದ್ರೆ ಅದು ಹೊಣೆಗೇಡಿತನದಿಂದ ನಡೆಸಾಕತ್ತದಂತ ಕ್ಲಿಯರ್ ಆಗಿ ಹೇಳಬೇಕಾಗ್ತದೆ. ಈಗ ಚುನಾವಣಾ ಆಯೋಗದ ಬಗ್ಗೆ ಒಂದು ಮಾತು ಹೇಳಿದ್ರೆ 2:1 ಮಾಡಿದ್ರು. ಆಯೋಗದ ಅವ್ರದ್ದು ಆಯ್ಕೆ ಹೆಂಗಾಯ್ತು ಅನ್ನೋದು ನೀವು ನೆನಪು ಮಾಡ್ಕೊಂಡ್ರೆ ನೋಡಿದ್ರೆ ಹಿಂದಿನ ದಿವಸ ರಾತ್ರಿ 44+ ಮಂದಿದು ಲಿಸ್ಟ್ ಕೊಟ್ರು ಅಪೋಸಿಟ್ ಪಾರ್ಟಿಗೆ. ಇದ್ರೊಳಗೆ ಒಬ್ರಿಗೆ ಆರಿಸ್ತೀವಿ, ನೀವು ಇವ್ರ ಬಗ್ಗೆ ಡಿಸೈಡ್ ಮಾಡ್ಕೊಂಬರ್ಬೋದು ಅಂತ. ಮರುದಿವ್ಸ ಹೋಗಿ ನೋಡಿದ್ರೆ 4 ಮಂದಿ ಲಿಸ್ಟ್ ಇತ್ತು. ಇವ್ರು 44 ಮಂದಿದು ಬ್ಯಾಕ್ಗ್ರೌಂಡ್ ತೆಗೆದು ಏನೋ ತೆಗೆದು ಇವ್ರೇನೋ ಅವ್ರೇನೋ ಅಂತೆಲ್ಲ ಹುಡುಕಾಡಿ ಇಡೀ ರಾತ್ರಿ ಹೋಗಿ ನೋಡಿದ್ರೆ ಮರುದಿವ್ಸ 4 ಮಂದಿದು. ಅದರೊಳಗೂ ಇವರು ಮುಖ್ಯ ಚುನಾವಣೆ, ಅವರು ಇವರು ಅಂತ ಡಿಸೈಡ್. ನೀವಿಬ್ರು ಅದೀರಿ, ನಾವು ಒಬ್ರು ಅದೀವಿ, ಮಾಡಿ ಏನು ಉಪಯೋಗ ಅಂತ ಇವ್ರು ಹೇಳಿದರು. ಇದೆಲ್ಲದರ ನಂತರ ಈ ಥರ ಒಂದು ಆಯೋಗ ಆಯ್ಕೆ ಆಯಿತು. ಅವರು ಇಲೆಕ್ಷನ್ ಹೆಂಗೆ ನಡ್ಸಾಕತ್ತಾರ ನೋಡಿದ್ರಿ. ಬಿಹಾರ್ SIR ನೋಡಿದ್ರಿ, ಅದರ ಬಗ್ಗೆ ಎಲ್ಲ ವಿಡಿಯೋಸ್ ನೋಡಿದ್ರಿ, ಬೆಂಗಾಲದ್ದು ನೋಡಿದ್ರಿ, ಎಲ್ಲ ನೋಡಿದ್ರಿ. ಯಾವುದು ಒಂದು ಉದ್ದೇಶದಿಂದ ಹೇಳಿದ್ರು? ನುಸುಳುಕೋರರನ್ನು ಹೊರಗೆ ಹಾಕ್ತೀವಿ, ಲಿಸ್ಟ್ ಒಳಗೆ ನುಸುಳುಕೋರರ ಸಂಖ್ಯೆ ಅತಿ ಕಡಿಮೆ ಅದ. ಇದೆಲ್ಲ ಇಷ್ಟು ತರಾತುರಿ ಒಳಗೆ ಮಾಡೋ ಅವಶ್ಯಕತೆ ಏನಿತ್ತು? ಇಲೆಕ್ಷನ್ ಸಮೀಪ ಬಂದದ ಅಂತಂದ್ರೆ ಮಾಡೋ ಅವಶ್ಯಕತೆ ಏನಿತ್ತು ಅಂತಂದ್ರೆ, ಈಗ BJPಯವರ ಮಂಡವಾದಗಳ ಬಗ್ಗೆ ಹೇಳಿದಾಗ ಇನ್ನೂ ಒಂದು ಮಾತು ಹೇಳ್ತಾರೆ ಅವರು. ಬೆಂಗಾಲ್ದಿಂದ ಇಷ್ಟು ಮಂದಿ ಹೆಸರು ಡಿಲೀಟ್ ಆಯ್ತಲ್ಲ, ಅದ್ರಾಗ ಮೆಜಾರಿಟಿ ಹಿಂದೂನೇ ಅದಾರಲ್ರಿ, ನೀವು ಅದನ್ನ ಯಾಕೆ ಹೇಳಾಕತ್ತಿಲ್ಲ? ನಾವೇನು ಬರೀ ಮುಸ್ಲಿಂ ಹೆಸರು ತೆಗಿಯಾಕತ್ತೀವ, ಮಾಡಾಕತ್ತಾವ ಅಂತ ಕೇಳ್ತಾರೆ. ಈ ಮೆಜಾರಿಟಿ ಹಿಂದೂ ಹೆಸರುಗಳೇನು ಹೊರಗೆ ಹೋದವಲ್ಲ, ಅವರು ಯಾವ ಸಮುದಾಯಕ್ಕೆ ಸೇರಿದವರು ಅಂತ ಯಾರೇ ಚೆಕ್ ಮಾಡಿದ್ರ? ಅದರೊಳಗೆ ಮೆಜಾರಿಟಿ ಆದಿವಾಸಿಗಳು, ದಲಿತರು, ಹೆಣ್ಣು ಮಕ್ಕಳು ಮತ್ತು ಹಿಂದುಳಿದವರು. ಇವರು ಯಾಕೆ ಟಾರ್ಗೆಟ್ ಆಗ್ತಾರೆ ಅಂತಂದ್ರೆ, BJPಯ ವೋಟ್ ಬ್ಯಾಂಕಿಗೆ ಎಲ್ಲಿ ಯಾವ ಜಾಗದೊಳಗೆ ಎಲ್ಲಿ ಅನುಕೂಲ ಇಲ್ಲ, ಈ ಡಿಲಿಮಿಟೇಷನ್ ಅನ್ನು ಅದರ ಜೋಡಿ ಆಮೇಲೆ ತಳಕ್ ಹಾಕೋಣಂತೆ, ಇಲ್ಲಿ ಎಲ್ಲಿ ಅನುಕೂಲ ಇಲ್ಲ ಅಂಥ ಜನರನ್ನ ಹೊರಗಿಟ್ರೆ, ಲಕ್ಷ ಮಂದಿ ಹೋಗ್ತಾರೋ ಕೋಟಿ ಮಂದಿ ಹೋಗ್ತಾರೋ, ಇಂಥವ್ರು ಹೊರಗೆ ಹೋದ್ರೆ ನಾವು ನಿರಂತರವಾಗಿ ಇರಬಹುದು, ಅಧಿಕಾರದಾಗ ಇರಬಹುದು ಅನ್ನೋದೊಂದು ಅವ್ರದ್ದು ಇತ್ತು. ಇದರೊಳಗೆ ಮೆಜಾರಿಟಿ ಹೆಣ್ಮಕ್ಳು ಹೋಗ್ತಾರೆ. ಹೆಣ್ಮಕ್ಳು ನೀವೀಗ ನಮ್ಮ ರಾಜ್ಯದೊಳಗೆ ನೋಡಿದರೆ ಎಷ್ಟೋ ಮಂದಿ ಮಾತಾಡೋದು ಕೇಳೀವಿ, ನಮ್ಮ ಓಟ್ ನಮ್ಗೆ ಎಷ್ಟೆಲ್ಲ ಗ್ಯಾರಂಟಿ ಕೊಟ್ಟಾರ, ನಾವು ಕಾಂಗ್ರೆಸ್ಗೆ ಹಾಕ್ತೀವಿ ಅಂತ ಒಂದಿಷ್ಟು ಮಂದಿ ಹೇಳ್ತಾರೆ. ಇದನ್ನ ಭಾಳ ಮಂದಿ ಅದನ್ನು ಟ್ವಿಸ್ಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಈ ಹೆಣ್ಮಕ್ಳು ಓಟ್ ಏನದಾವಲ್ಲ, ಇಲ್ಲಿ ಡಿಸ್ಕ್ರಿಪೆನ್ಸಿ ಹೆಸರಿನಿಂದ ಇವ್ರನ್ನ ಹೊರಗಿಟ್ರೆ, ಕೆಲವೊಂದು ಜಾಗದೊಳಗೆ ಹೆಚ್ಚಿಗೆ ಮಾಡಿ ಅವ್ರನ್ನ ಹೊರಗಿಟ್ರೆ
ಇಲ್ಲಿ ಇವ್ರನ್ನ ನಾವು ತಡಿಬಹುದು. ಹೆಣ್ಮಕ್ಳು ಎನಿವೇ BJPದಾಗ್ಲಿ RSSದಾಗ್ಲಿ ಮೊದಲಿನಿಂದಲೂ ಅಜೆಂಡಾ ನೋಡ್ಕೊತ ಬರ್ರಿ. ಯಾವಾಗ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ತಗೊಂಡ್ಬಂದ್ರು, ಆ ಕೋಡ್ ಬಿಲ್ಲನ್ನ ಅಂಬೇಡ್ಕರ್ ಅವ್ರ ಬಗ್ಗೆ ಕೆಟ್ಟದಾಗಿ ಬರೆದು ಇದೇ ಆರ್ಗನೈಸರ್ ಪತ್ರಿಕೆ ಒಳಗೆ ಎಷ್ಟು ಕೆಟ್ಟದಾಗಿ ಬರೆದಿದ್ರು, ಆಮೇಲೆ ಅಂಬೇಡ್ಕರ್ ಅವರು ಪುತ್ಥಳಿನೂ ಬೆಂಕಿ ಹಚ್ಚಿದ್ರು, ಎಲ್ಲಾನು ನೋಡಿದ್ವಿ. ಆದರೂ ಹೆಣ್ಣು ಮಕ್ಕಳಿಗೆ ಒಂದು ಈಕ್ವಾಲಿಟಿ ಕೊಡಲಿ ಅಂಥೇಳಿ ಅವತ್ತಿನ ದಿವಸದೊಳಗೆ ಅಷ್ಟೆಲ್ಲ ಹೋರಾಟ ಮಾಡಿ ಈ ಲೆವೆಲ್ಗೆ ಒಂದು ಈಕ್ವಾಲಿಟಿ ತಂದಂತಾಗ ಈಗ ಅದೇ ಹೆಣ್ಣು ಮಕ್ಕಳನ್ನು ವೋಟರ್ ಲಿಸ್ಟ್ನಿಂದ ನಾವು ಕೈ ಬಿಡ್ತೀವಿ. ಡಿಸ್ಕ್ರಿಪೆನ್ಸಿ ಒಂದು ಆಫ್ಟರ್ ಆಲ್ ಒಂದು ಸಾಫ್ಟ್ವೇರ್ ಹೆಸರಲಿ ಅಂತಂದ್ರೆ ಇದು ಡೆಮೋಕ್ರಸಿನ ಉಳಿಸೋ ಕೆಲಸ ಅಲ್ಲ, ಡೆಮೋಕ್ರಸಿನ ಅತಿ ಹಾಳು ಮಾಡಿ ಹೆಣ್ಣು ಮಕ್ಕಳನ್ನು ಸೆಕೆಂಡ್ ಗ್ರೇಡ್ ಸಿಟಿಸನ್ ಆಗಿ, ಅದರ ಜೋಡಿ ಹೆಣ್ಣು ಮಕ್ಕಳನ್ನು, ದಲಿತರನ್ನ, ಆದಿವಾಸಿಗಳನ್ನು, ಮೈನಾರಿಟಿಗಳನ್ನು ಸೆಕೆಂಡ್ ಗ್ರೇಡ್ ಸಿಟಿಸನ್ ಮಾಡುವಂಥ ಒಂದು ದೊಡ್ಡ ತಂತ್ರ ಇದ್ರ ಒಳಗೆ ಕುಂತದೆ. ಇದನ್ನು ನಾವು ತಿಳ್ಕೊಳ್ಳಿಲ್ಲ ಅಂತಂದರೆ ಏನೋ ಒಂದಿಷ್ಟು ಮಂದಿ ಹೋಗ್ತಾರೆ, ಮುಂದೆ ಏನೋ ಬರ್ತದೆ, ಹಂಗೆ ಅಲ್ಲೇ ಅಲ್ಲ. ಬರೇ ಗ್ಯಾರಂಟಿಗಳು ಸಿಗುವುದಿಲ್ಲ, ನಾಳೆ ಬೆನಿಫಿಟ್ ಸಿಗುವುದಿಲ್ಲ, ಬರೇ ಅದಲ್ಲ, ಅಸ್ತಿತ್ವನೇ ಹೋಗ್ತದೆ, ಮನುಷ್ಯರದ ಒಂದು ಅಸ್ತಿತ್ವನೇ ಹೋಗ್ತದೆ. ಈ ಒಂದು ಬ್ಯಾಕ್ಗ್ರೌಂಡ್ನಾಗ ಫಸ್ಟ್ ಇಲೆಕ್ಷನ್ ಕಮಿಷನರ್ ಬಗ್ಗೆ ವಿಚಾರ ಮಾಡೋಣ. 1952 ಮತ್ತು 57 ಇಲೆಕ್ಷನ್ ಮಾಡಿದ್ರು ಸುಕುಮಾರ ಸೇನ್. 85% ಇಂಡಿಯಾದ ಪಾಪ್ಯುಲೇಷನ್ ಅನಕ್ಷರಸ್ಥರಿದ್ರು. ಇವ್ರಿಗೆ ವೋಟ್ ಹಾಕಬೇಕು ಅಂದ್ರೆ ಎಲ್ಲಿ ಒತ್ತಬೇಕಂತ ಗೊತ್ತಿರಲಿಲ್ಲ, ಹೆಸರು ಬರೆದ್ರೆ ಹೆಸರು ಓದಾಕ್ ಬರ್ತಿರ್ಲಿಲ್ಲ. ಅಂಥವರು ಸಹಿತ ಈ ಒಂದು ಡೆಮೋಕ್ರೆಟಿಕ್ ಪ್ರೊಸೆಸ್ನಿಂದ ಹೊರಗುಳಿಬಾರ್ದು ಅಂಥೇಳಿ ಅವ್ರು ಏನು ಮಾಡಿದ್ರು, ಕಲರ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದರು. ಈ ಕಲರ್ ಅಂದ್ರೆ ಇದು, ಈ ಸಿಂಬಾಲ್ ಅಂದ್ರೆ ಈ ಪಾರ್ಟಿ, ಇಂಥದ್ದು ಅನಕ್ಷರಸ್ಥರಿಗೂ ಗೊತ್ತಾಗುವಂಥ ಒಂದು ಸಿಸ್ಟಮ್ ಕಂಡು ಹಿಡಿದು ಆಲ್ಮೋಸ್ಟ್ 3 ಕೋಟಿ ಹೆಣ್ಮಕ್ಳ ಹೆಸರು ಸೇರಿಸಿರ್ಲಿಲ್ಲ ಅವಾಗ. ಯಾಕಂದರೆ ಹೆಣ್ಮಕ್ಳು ತಮ್ಮ ಹೆಸರು ಹೇಳ್ತಿರ್ಲಿಲ್ಲ ಬೇರೆ ಗಂಡಸರು ಎದುರಿಗೆ. ಹೆಣ್ಮಕ್ಳು ನಾವು ಹೆಸರು ಹೇಳಂಗಿಲ್ಲ ಅಂತಿದ್ರು, ಪರದಾ ಒಳಗಿರ್ತಿದ್ರು. ಹೋಗಿ ಗಂಡು ಮಕ್ಳು ಕೇಳಿದ್ರೆ ನನ್ನ ಹೆಂಡತಿ ಹೆಸರು ನೀ ಕೇಳಕ್ಕೆ ನೀ ಯಾರು ಅಂತೇಳಿ ಹೊಡಿಲಾಕ್ ಹೋಗ್ತಿದ್ರು BLOಗಳಿಗೆ. ಅಂಥ ಟೈಮ್ ಒಳಗೆ 2ನೇ ಸಲ, 3ನೇ ಸಲ, 4ನೇ ಸಲ ಕಳಿಸಿ ಮನೆಗೆ ಮಂದಿಗೆ ತಿಳಿಸಿ ಆ ಹೆಣ್ಮಕ್ಳ ಹೆಸರುಗಳನ್ನು ಸೇರಿಸು ಹಂಗೆ ಮಾಡಿದರು. ಅಷ್ಟೆಲ್ಲ ಎಫರ್ಟ್ ಹಾಕಿ ಡೆಮೋಕ್ರಸಿನ ಉಳ್ಸಕ್ಕೆ ಮಾಡಿದಂಥ ಪ್ರಯತ್ನ ಇವತ್ತು ಇಷ್ಟು ಈಸಿಯಾಗಿ ಬಿಟ್ಟು ಕೊಡೋಕೆ ನಮ್ಮ ಜನ, ನಮ್ಮವ್ರು ಎಲ್ಲರೂ ಹೆಂಗೆ ತಯಾರಾಗಿ ನಿಂತಾರೆ? ಯಾಕಂದರೆ ಇದಕ್ಕೆ ಅವೇರ್ನೆಸ್ ಕೊಟ್ಟಿಲ್ಲ. ಅಕಸ್ಮಾತ್ ಯಾರಿದ್ರಿಗರೆ ಹೋಗಿ ಹೇಳ್ರಿ, ಎಲ್ಲ 75 ವರ್ಷ 80 ವರ್ಷ ಆಗಾಕ ಬಂತಲ್ಲ ಸ್ವಾತಂತ್ರ್ಯ ಸಿಕ್ಕು, ಮೀಸಲಾತಿ ತೆಗೆದು ಬಿಡೋಣ ಅಂತ ಹೇಳಿಬಿಟ್ರೆ ಹೆಂಗೆ ಎಲ್ಲರೂ ರೋಡಿಗೆ ಬರ್ತಾರೆ? ಯಾಕಂದ್ರೆ ಅಟ್ಲೀಸ್ಟ್ ಅದ್ರ ಬಗ್ಗೆ ಅವೇರ್ನೆಸ್ ಸಿಕ್ಕದೆ ಎಲ್ಲರಿಗೂ. ಮೀಸಲಾತಿಯಿಂದ ಅಟ್ಲೀಸ್ಟ್ ಒಂದು ಲೆವೆಲ್ ಪ್ಲೇಯಿಂಗ್ ಗ್ರೌಂಡ್ ಸಿಗ್ತದೆ ಅನ್ನೋದೊಂದು ಅರಿವಂತೂ ಆಗ್ಯದಲ್ಲ. ಇಂಥ ಅರಿವು, ಮೀಸಲಾತಿ ಬಗ್ಗೆ ಸಿಕ್ಕಂಥ ಜಾಗೃತಿ ಏನದ ಮನುಷ್ಯರಿಗೆ, ನಮ್ಮ ದೇಶದ ಸಿಟಿಸನ್ಗಳಿಗೆ, ಆ ಅರಿವು, ಆ ಒಂದು ಅವೇರ್ನೆಸ್ಸು, ಆ ಥರದ ಅವೇರ್ನೆಸ್ಸು SIR ಬಗ್ಗೆ ಕೊಡೋದು ಅವಶ್ಯಕತೆ ಐತಿ ಇವತ್ತು. SIR ಬಗ್ಗೆ ಹೇಳೋದು ಭಾಳ ಈಸಿ ಅಂತ ಹೇಳ್ತಾರೆ. ಸಿಟಿಜನ್ಶಿಪ್ ಅಲ್ಲ. ಸಿಟಿಜನ್ಶಿಪ್ ಅಂತ ಏನ್ರೆ ಕೊಡ್ತೀರಾ ನೀವು? ಹೋಗ್ಲಿ SIR ಮಾಡಿದ ಮೇಲೆ ಸಿಟಿಜನ್ಶಿಪ್ ಕಾರ್ಡ್ ಇದು ಅಂತ ಏನ್ರೆ ಹೇಳ್ತೀರಾ? ಅಲ್ಲ. ವೋಟರ್ ಕಾರ್ಡ್ ಈಸ್ ಫಾರ್ ವೋಟಿಂಗ್, ಆಧಾರ್ ಕಾರ್ಡ್ ಈಸ್ ಫಾರ್ ಬೆನಿಫಿಟ್ಸ್, ಆ್ಯಂಡ್ ಪಾಸ್ಪೋರ್ಟ್ ಈಸ್ ಫಾರ್ ಟ್ರಾವೆಲ್, ಎಲ್ಲ ಪ್ಯಾನ್ ಕಾರ್ಡ್ ಫಾರ್ ಟ್ಯಾಕ್ಸ್. ಎಲ್ಲಕ್ಕೂ ಅವ್ರದ್ದೇ ಪರ್ಪಸ್ ಅದ. ಹಂಗಂದ್ರೆ ಇದ್ರ ಪರ್ಪಸ್ ಏನು? ವೋಟಿಂಗ್ ಅಷ್ಟೇ ಅಲ್ಲ. ವೋಟಿಂಗ್ ಅಷ್ಟೇ ಇತ್ತು ಅಂತಂದ್ರೆ ರಿವೈಸ್ ಮಾಡ್ರಿ, ಸತ್ತವ್ರ ಹೆಸರು ತೆಗೀರಿ, 18 ಆದವ್ರದ್ದು ಸೇರಿಸ್ರಿ, ಏನ್ರಿ ಹೆಚ್ಚು ಕಮ್ಮಿ ಟ್ರಾನ್ಸ್ಫರ್ ಆಗಿದ್ರೆ ತಗೊಳ್ರಿ, ಡ್ಯೂಪ್ಲಿಕೇಟ್ ಆಗಿದ್ರೆ ಡಿಲೀಟ್ ಮಾಡ್ರಿ. ಸಿಂಪಲ್ ಪ್ರೊಸೆಸ್. SIR ಇಂಟೆನ್ಸಿವ್ ರಿವಿಷನ್ ಯಾಕೆ ಮಾಡಾಕತ್ತೀರಿ? ಯಾಕಂದರೆ ಇಂಟೆನ್ಸಿವ್ ರಿವಿಷನ್ ಮಾಡೋದ್ರಿಂದ ಟೋಟಲ್ ಆಗಿ ಸಾಫ್ಟ್ವೇರ್ ಮೆಟಾ ಮಾರ್ಕೊಂಡದ, ಅದರದ್ದು ಅಲ್ಗೋರಿದಮ್ ಎಲ್ಲ ಇಡೀ ದೇಶದಿಂದ ಅಲ್ಗೋರಿದಮ್ ಅವ್ರ ಕಡೆ ಅದ. ಡೇಟಾ ಈಸ್ ದಿ ನ್ಯೂ ವೆಪನ್ ಆಫ್ ದಿ ಪ್ರೆಸೆಂಟ್ ಜನರೇಷನ್. ಡೇಟಾ ಈಸ್ ವಿತ್ ದಿ ರೂಲಿಂಗ್ ಪಾರ್ಟಿ ಆ್ಯಂಡ್ ಎಲೆಕ್ಷನ್ ಕಮಿಷನ್ ಈಸ್ ಅಂಡರ್ ದಿ ರೂಲಿಂಗ್ ಪಾರ್ಟಿ. ಅವರ A ಟೀಮು ಅಲ್ಲ, B ಟೀಮು ಅಲ್ಲ, ಅವ್ರ ಸೈಡನ್ನೇ ಆಡಾಕತ್ತಾರ. ಇಂಥ ಒಂದು ಡೇಟಾ ಅನಾಲಿಟಿಕಲ್ ಟೈಮ್ ಒಳಗೆ ಯಾವ ಏರಿಯಾದಾಗ ಬೂತ್ ಲೆವೆಲ್ದೊಳಗೆ ಎಲ್ಲರಿಗೂ ಗೊತ್ತು ಯಾವ ಮನೆಯೊಳಗೆ ಯಾರಿಗೆ ಓಟ್ ಹಾಕ್ಯಾರಂತ. ಅಂಥಲ್ಲಿ ಅವರನ್ನು ಹೊರಗಿಟ್ಟುಬಿಟ್ರೆ, ಆ ಸಮುದಾಯಗಳನ್ನು ಹೊರಗಿಟ್ಟುಬಿಟ್ರೆ ಈಸಿಯಾಗಿ ಗೆಲ್ಲಬಹುದು. ಇದನ್ನು ಸುಪ್ರೀಂ ಕೋರ್ಟಿಗೆ ಕಾಣಂಗಿಲ್ಲ ನಾ ಇದು ಕಣ್ಣಿಗೆ. ಎಷ್ಟು ವೋಟ್ ಡಿಫ್ರೆನ್ಸ್ನಿಂದ ಯಾವ ಪಾರ್ಟಿಗಳು ಗೆದ್ದಾವು, ಅಲ್ಲಿ ಎಷ್ಟು ವೋಟ್ ಡಿಲೀಟ್ ಆಗ್ಯದ, ಆ ಕಂಪೇರ್ ಮಾಡಿಬಿಟ್ರೆ ಕ್ಲಿಯರ್ ಆಗಿ ವೋಟರ್ ಡಿಲೀಷನ್ ಹ್ಯಾಸ್ ಫೇವರ್ಡ್ ದಿ ರೂಲಿಂಗ್ ಪಾರ್ಟಿ ಗೊತ್ತಾಗಂಗಿಲ್ಲ ನಾ ಸುಪ್ರೀಂ ಕೋರ್ಟಿಗೆ. ಗೊತ್ತಾಗಿ ಆಗ್ತದೆ. ಆದರೆ ಅವರು ನ್ಯೂಟ್ರಲ್ ಅದೀವಿ ಅಂತ ತೋರ್ಸಾಕತ್ತಾರ, ಇಲೆಕ್ಷನ್ ಕಮಿಷನರ್ ಅಟಾನಮಸ್ ಅದೀವಿ ಅಂತ ತೋರ್ಸಾಕತ್ತಾರ. ಇದು ಒಂದೇ ಒಂದು ಲಾಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಯಾರಿಗರೆ ನಾವು ಗೆಲ್ಲಿಸ್ಬೇಕಾಯ್ತು ಅಂತಂದ್ರೆ, ಈಗ ನಾವು ಒಂದು ಕ್ರಿಕೆಟ್ ಟೀಮ್ ಅಂತ ತಿಳ್ಕೊಳ್ಳೋಣ, ಯಾರಿಗರೆ ಗೆಲ್ಲಿಸ್ಬೇಕಾಯ್ತಂದ್ರೆ ಅವ್ರ ಕಡೆನೇ ಹೋಗಿ ಸೇರಿ ಆಟ ಆಡಬೇಕಾದ ಅವಶ್ಯಕತೆ ಇಲ್ಲ ನಮಗೆ. ನಮ್ಮ ಟೀಮ್ನಾಗಿದ್ದು ನಾವು ಕೆಟ್ಟ ಆಟ ಆಡಿದ್ರೂ ಸಾಕು, ಇಲ್ಲ ಅಂಪೈರಿಗೆ ಖರೀದಿ ಮಾಡಿದ್ರೂ ಸಾಕು.
ಇಂಥ ಒಂದು ಗೇಮ್ ಇವತ್ತು ಇಲೆಕ್ಷನ್ ಕಮಿಷನ್ ಮಾಡಾಕತ್ತದ. ಖರೀದಿ ಮಾಡಿದಂಥ ಅಂಪೈರ್ ಗೇಮ್. ಇಲ್ಲಿ 2ನೇ ಮತ್ತು 3ನೇ ಫ್ಲೋರ್ನಾಗ ಬೆಂಕಿ ಹತ್ತದ, 6ನೇ ಫ್ಲೋರ್ನಾಗ ಇಲೆಕ್ಷನ್ EVMಗಳು ಸುಟ್ಟು ಹೋಗ್ತಾವ ಅಂತ ಸುದ್ದಿ ಬರ್ತದೆ. ಮುಂದೆ 3 ಫ್ಲೋರ್ನಾಗ ಬೆಂಕಿ ಇಲ್ಲ, 6ನೇ ಫ್ಲೋರಿಗೆ ಹೆಂಗೆ ಹೋಗಿ ಸುಟ್ಟಿತು ಅಂತ ಕೇಳಿದ್ರೆ ನೀವು ಕೇಳ್ತೀರಿ ಕ್ವಶನ್, ನಾನು ಕೇಳ್ತೀನಿ ಕ್ವಶನ್, ನಮ್ಮೊಳಗೆ ನಾವು ಮಾತಾಡ್ಕೋತೀವಿ. ನ್ಯೂಸ್ನಾಗ ಯಾರು ಹೇಳ್ತಾರೆ? ಖರೀದಿ ಮಾಡಿದ ಮೀಡಿಯಾಗಳು. ಅವರು ಹೇಳಿದ್ದನ್ನೇ ಹೇಳ್ತಾರೆ. ಹೋಗಿ ಮುಟ್ಟಿದ್ದನ್ನು ಫೋಟೋ ತೋರಿಸ್ತಾರೆ. ಹೋಗಿ ಒಳಗೆ EVM ಸುಡ್ತದೆ ಅನ್ನೋದು ನನಗೆ ಇನ್ನೂ ಗೊತ್ತಿಲ್ಲ. ಅಷ್ಟು ದೊಡ್ಡ ಬಾಕ್ಸ್ಗಳು 4,000 VVMಗಳು ಸುಟ್ಟು ಅಂತೆ. ಅವು ಯಾವುವು ಎಲ್ಲೆಲ್ಲಿ BJP ಗೆದ್ದಿತ್ತು ಬೆಂಗಾಲ್ದಾಗ ಅಂತಾವು. ಈ ಲಾಜಿಕ್ಕು ಗೊತ್ತಾಗಲಿಲ್ಲ ಅಂತಂದರೆ, ಜ್ಞಾನೇಶ್ ಕುಮಾರ್ ಅವ್ರ ಲಾಜಿಕ್ ಗೊತ್ತಾಗಲಿಲ್ಲ ಅಂದರೆ, ಇಂಥ ಒಂದು SIRದೊಳಗೆ ಹೆಸರು ಬಿಟ್ಟು ಹೋಗಲಾರ್ದಂಗೆ ಜವಾಬ್ದಾರಿ ತಗೊಂಡು ಮಾಡುವಂಥ ಕೆಲಸ ನಮ್ಮ ಮುಂದದೆ. ಮೇನ್ ಹೆಣ್ಣು ಮಕ್ಕಳದಾಗಲಿ, ನಮ್ಮ ಸ್ವಾತಂತ್ರ್ಯ ಸಿಕ್ಕು ಅವರ ಈಕ್ವಾಲಿಟಿಗಾಗಿ ಹೋರಾಡಿ ಇಲ್ಲಿ ತನಕ ಬಂದಂಥ ಒಂದು ಸ್ವಾತಂತ್ರ್ಯನ, ಕಾನ್ಸ್ಟಿಟ್ಯೂಷನನ್ನು, ಈಕ್ವಾಲಿಟಿನ ಕಳ್ಕೊಳ್ಳಾಕ ನಾವು ಬಿಡಬಾರ್ದು. ಇದ್ರ ಬಗ್ಗೆ ಎಷ್ಟು ಸಾಧ್ಯ ಆಗ್ತದೆ ನಿಮ್ಮ ಸರ್ಕಲ್ ಒಳಗೆ ನೀವು ತಿಳಿಸ್ಕೋತೇ ಇರಬೇಕು, ನಾವು ತಿಳಿಸ್ಕೋತೇ ಇರಬೇಕು, ಇದ್ರ ಬಗ್ಗೆ ಮಾತಾಡ್ಕೋತಾನೆ ಇರಬೇಕು. ಥ್ಯಾಂಕ್ ಯು ವೆರಿ ಮಚ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.